ಆರ್ಎಸ್ಎಸ್ನ ಮೂಲ ಅಂಶಗಳನ್ನು ತಿಳಿದುಕೊಳ್ಳಲಾರದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇಂತಹ ಹೇಳಿಕೆ ಕೊಡುವುದು ಸಮಂಜಸವಲ್ಲ. ಇದನ್ನು ನಾನು ಖಂಡಿಸುತ್ತೇನೆ ಎಂದು ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆರ್ಎಸ್ಎಸ್ ಸಂಘಟನೆ ಮೂಲ ಉದ್ದೇಶ ತಿಳಿದುಕೊಳ್ಳದೆ ಈ ಸಂಘಟನೆ ಬ್ಯಾನ್ ಮಾಡುತ್ತೇನೆ ಎಂಬುದು ಸರಿಯಲ್ಲ. ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರೇ 2002ರಲ್ಲಿ ಆರ್ಎಸ್ಎಸ್ ಸಂಘಟನೆ ಕ್ಯಾಂಪ್ಗೆ ಭೇಟಿ ನೀಡಿದ್ರು. ಒಳ್ಳೆ ಕೆಲಸ ಮಾಡಿದ್ದೀರಿ ಎಂದು ಹೇಳಿದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ನೀಡುತ್ತಿರುವುದು ಸಮಂಜಸವಲ್ಲ ಎಂದು ಕಿಡಿಕಾರಿ ಆರ್ಎಸ್ಎಸ್ನ ಇತಿಹಾಸವನ್ನ ತಿಳಿಸಿದರು. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಚಿಕ್ಕವರಿದ್ದೀರಿ. ನೀವು ನಿಮ್ಮ ತಂದೆಯವರಿಂದ ಜೋರಾಗಿ ಮಾತನಾಡುತ್ತೀರಿ. ಮಂತ್ರಿಗಿರಿ 5 ವರ್ಷ ಇರುತ್ತದೆ, ಹೋಗುತ್ತದೆ. ಈ ರೀತಿ ಮಾತನಾಡುವುದು ಸರಿಯಲ್ಲ ಎಂದರು. ತಮ್ಮ ಎದುರುಗಡೆ ಬಂದಿದ್ದು ವಿಶೇಷ ಆರ್ಎಸ್ಎಸ್ ಸಂಘಟನೆ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಇನ್ನೊಂದು ವಿಷಯ, ಗ್ರಾಮ ಪಂಚಾಯಿತಿ ಬಸಂತಪುರ ಬಗ್ಗೆ 2 ವಿಷಯನ ಮಾತಾಡೋದು ತಮ್ಮ ಬಂದಿದ್ದೀನಿ. ನಾನು ನಮ್ಮ ಜಿಲ್ಲೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು RSS ಬಗ್ಗೆ ಬ್ಯಾನ್ ಮಾಡಬೇಕನ್ನೋ ಮಾತನ್ನು ಕೂಡ ಅವರು ಏನಪ್ಪ ಅಂದರೆ ಪ್ರಸ್ತಾವ ಮಾಡಿದ್ದಾರೆ. ಬ್ಯಾನ್ ಮಾಡಬೇಕು ಅಂತ ಮಾಡಿ. ಬಟ್ ಪ್ರಿಯಾಂಕ ಖರ್ಗೆ ಅವರು ಇದು ಗೊತ್ತಿಲ್ಲ. RSS ಸ್ಟಾರ್ಟ್ ಆಗಿ 100 ವರ್ಷ ಆಯಿತು. RSS ಸ್ಥಾಪನೆ ಆಗಿದ್ದು ನಾಗ್ಪುರದಲ್ಲಿ 1925ರಲ್ಲಿ. ಇವತ್ತಿಗೆ 100 ವರ್ಷ ಆಯಿತು. ಸ್ಥಾಪನೆ ಮಾಡಿದ್ದು ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೀನಿ. ಈ RSS ಸಂಘಟನೆ ದೇಶದಲ್ಲಿ ಅನೇಕ ದೇಶಗಳಲ್ಲಿ ಕೂಡ ಸಂಘಟನೆಗಳಿದೆ. RSS ನಮ್ಮ ಭಾರತ ದೇಶ ಒಂದೇ ಅಲ್ಲ, ಅನೇಕ ದೇಶಗಳಲ್ಲಿ ಇದೆ. ಎಕ್ಸಾಂಪಲ್ ಆಗಿ ಕೀನ್ಯಾದಲ್ಲಿ ಕೂಡ ಈ ಒಂದು ಹಿಂದೂ ಪರ ಸಂಘಟನೆ ಕರೀತಾರೆ. ಅದು ಭಾರತ ದೇಶದ ಹಿಂದೂ ಸಂಘಟನೆ ಅಂತ ಕರೀತಾರೆ. ಇನ್ನು ಅನೇಕ ದೇಶಗಳಲ್ಲಿ ಹಿಂದೂ ಪರ ಸಂಘ, ವಿಶ್ವ ಸಂವಾದ ಸಂಘ, ಬೇರೆ ಬೇರೆ ದೇಶಗಳಲ್ಲಿ ಭಾರತ ದೇವಿ ಭೂಮಿ ಎಂದು ಕರೀತಾರೆ. ಎಲ್ಲ ದೇಶದಲ್ಲಿ ಭಾರತ ದೇಶಕ್ಕೆ ಪವಿತ್ರವಾದ ಭೂಮಿ ಅಂತ ಭಾರತ ದೇಶ ಕರೀತಾರೆ. ನಮ್ಮ ದೇಶಕ್ಕೆ ಬರ್ತಾರೆ. ಮತ್ತು ಈ ನಮ್ಮ ಇಂಥ ಒಂದು RSS ಸಂಘಟನೆಯಲ್ಲಿ ಕೆಲಸ ಮಾಡೋರು ಯಾರಪ್ಪ ಅಂತ ಹೇಳಿದ್ರೆ, ಆನೆಸ್ಟಾಗಿ ದುಡಿತಕ್ಕಂಥವ್ರು, ದೇಶ ನಮ್ಮದು, ದೇಶ ರಕ್ಷಣೆ ಮಾಡ್ತಕ್ಕಂಥ ಕೆಲಸ, ದೇಶದ ಒಳ್ಳೆ ಮಾಡ್ತಕ್ಕಂಥ ಕೆಲಸ. ಈ ದೇಶವನ್ನು ದುಶ್ಮನರು ಯಾರು ಅಟ್ಯಾಕ್ ಮಾಡ್ಲಿಕ್ಕೆ ಬಂದರೆ ಅವ್ರಿಗೇನಪ್ಪ ಓಡಿಸ್ಬೇಕಂತ ಕೆಲಸ, ಶತ್ರುಗಳು ನಮ್ಮ ದೇಶ ವೈರಿಯಾದ ಅವರಿಗೇನಪ್ಪ ಹಿಂದೆ ಓಡಿಸೋ ಕೆಲಸ RSS ಸಂಘಟನೆ ಮಾಡ್ತಾಯಿದೆ. RSS ಸಂಘಟನೆ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಅನೇಕ ಎಲ್ಲ ಸಮಾಜದವರು ಕೂಡ RSS ಸಂಘಟನೆ ಇದ್ದಾರೆ. ಇಂಥ ಸಂಘಟನೆಯ ಪ್ರಿನ್ಸಿಪಲ್ ಗೊತ್ತಿಲ್ಲಾರ್ದೇ, ಇಂಥ ಸಂಘಟನೆಯ ಮೂಲ ಉದ್ದೇಶವನ್ನು ಗೊತ್ತಿಲ್ಲಾರ್ದೇ ಪ್ರಿಯಾಂಕ ಖರ್ಗೆ ಅವರು ಈ ಥರದ ಮಾತಾಡೋದು ಸರಿಯಿಲ್ಲ. ಮಂತ್ರಿಯಾಗಿ, ಕ್ಯಾಬಿನೆಟ್ ಮಂತ್ರಿಯಾಗಿ ಈ ಥರ ಬ್ಯಾನ್ ಮಾಡ್ತೀವಿ ಅಂತ ಹೇಳೋದು ಸರಿಯಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಅಪ್ಪರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ RSS ಶಿಬಿರಕ್ಕೆ ಏನಪ್ಪ ವಿಸಿಟ್ ಕೊಟ್ಟಿದ್ದಾರೆ. ಇದರಲ್ಲಿ ಕೂಡ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಿನಲ್ಲಿ ನಡೆದಂಥ ಒಂದು RSS ಶಿಬಿರಕ್ಕೆ ಏನಪ್ಪ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಸಿಟ್ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಇದು ಮೊಬೈಲ್ನಲ್ಲಿದೆ, ಪ್ರೆಸ್ನಲ್ಲಿ ಹಾಕಿಲ್ಲ. ಇದು ಫೋಟೋ ಕೂಡ ಇದೆ. ಅವರು ಅಟೆಂಡ್ ಮಾಡಿದ್ದು ಯಾವಾಗ ಅಟೆಂಡ್ ಮಾಡಿದ್ರು ಅಂದರೆ 2002 ನಾನು ಮಂತ್ರಿ ಇದ್ದೆ. ಅವಾಗ 2002 ನಾನು ಮಂತ್ರಿ ಇದ್ದೆ, ಖರ್ಗೆ ಸಾವ್ರು ಮಂತ್ರಿ ಇದ್ದರು. 25ನೇ ಜನವರಿ 26, 27 ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಾಗವಾರದಲ್ಲಿ ನಡೆದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮರಸ ಸಮಾರಂಭಕ್ಕೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂಥ ಅನೇಕ ಪ್ರಮುಖರು ಭೇಟಿಯಾಗಿದ್ದಂಥ ಫೋಟೋನೂ ಕೂಡ ಇದೆ. ಎಲ್ಲ RSS ಸಂಘಟನೆ. ಆವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು, ಒಳ್ಳೆಯ ಕೆಲಸ ಮಾಡ್ತೀನಿ RSS ಸಂಘಟನೆಯಲ್ಲಿ, ಇದು ಬೆಳಿಬೇಕು. ಆದರೆ ನಮ್ಮ ಹೊರಗಡೆ ಮಾತಾಡ್ಲಿಕ್ಕಾಗಲ್ಲ, ಒಳಗಡೆ ನಾವು ಹೇಳ್ಬೋದು, ಹೊರಗಡೆ ನಾವು ಮಾತಾಡೋಕ್ಕಾಗಲ್ಲ ವಿಷಯ. ಅದಕ್ಕೆ ನಾವು ನಿಮ್ಮ ಸಂಘಟನೆ ಒಳ್ಳೆಯದಂತ ಕೂಡ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್,
ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.